ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಾದ ಪುಂಡಿ ಪಲ್ಯ ಮಾಡ್ತಾ ಇದ್ದೀನಿ. ಎಲ್ಲ ಥರದ ಧಾನ್ಯಗಳನ್ನು ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. 5 ನಿಮಿಷದಾಗ ತುಂಬ ರುಚಿಕರವಾದ ಪುಂಡಿ ಪಲ್ಯನ ಮಾಡ್ಕೊಳ್ಬೋದು. ಬಿಸಿ ಜೋಳದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಪಲ್ಯ ಅಂತ ಹೇಳ್ಬೋದು. ಇವಾಗ ಹೇಗೆ ಮಾಡೋದಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಎಲ್ಲ ಒಂದು ಹಿಡಿ ಬೇಳೆಗಳನ್ನು ತೊಗೊಂಡಿದ್ದೀನಿ. ಒಂದು ಹಿಡಿ ಹೆಸರು ಬೇಳೆ, ಒಂದು ಹಿಡಿ ಕಡಲೆ ಬೇಳೆ, ಹಾಗೆ ಒಂದು ಹಿಡಿಯಷ್ಟು ಚೆನ್ಗಿ ಬೇಳೆ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೇನೆ ಒಂದು ಹಿಡಿ ಹೆಸರು, ಒಂದು ಹಿಡಿ ಮೆಟಕಿ, ಹಾಗೆ ಒಂದು ಹಿಡಿಯಷ್ಟು ಹುರುಳಿ ಕಾಳನ್ನ ತಗೊಂಡಿದ್ದೀನಿ. ಇದೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೇನೆ ಒಂದು ಹಿಡಿಯಷ್ಟು ಶೇಂಗಾ ತಗೊಂಡಿದ್ದೀನಿ. ಇದೆಲ್ಲವನ್ನ ನೀಟಾಗಿ ತೊಳೆದಿಡೋಣ. ನಾನು ಮೊದಲೇನೆ ಸ್ವಲ್ಪ ಕಡಲೆ ಹಾಗೆ ಒಂದು ಹಿಡಿಯಷ್ಟು ವಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ. ಇವಾಗ ಒಂದು ಕುಕ್ಕರ್ ತಗೋಣ. ಕುಕ್ಕರ್ಗೆ ನೆನೆಸಿಟ್ಟಿರುವ ಕಡಲೆ ಮತ್ತು ವಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಎಲ್ಲ ಧಾನ್ಯಗಳನ್ನು ಹಾಕಿ ತೊಳೆದು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದಿರ್ತದ ಅದನ್ನು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ತರಕಾರಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗಜ್ಜರಿ, ಹಾಗೆ ಒಂದು ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇರ್ತದೆ ಅದನ್ನು ಹಾಕ್ಕೊಳ್ಬೋದು. ಚೌಳೆಕಾಯಿ ಬೇರೆ ಯಾವ ಥರ ಇರ್ತದೆ ಅದನ್ನೆಲ್ಲ ಸೇರಿಸ್ಕೊಳ್ಬೋದು. ಹಾಗೆ ಒಂದು ಸೂಡ್ನಷ್ಟು ಪುಂಡಿ ಪಲ್ಯನ ಸೋಸಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸೂಡು ಪುಂಡಿ ಪಲ್ಯ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಕೂಡ ಕಡಿಮೆ ಬಿದ್ದರೆ ಹಾಕ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಲಾಸ್ಟಲ್ಲಿ ಇದೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋದು. ನೀರನ್ನ ಜಾಸ್ತಿ ಹಾಕ್ಕೊಳ್ಬೇಡಿ. ನೀರು ಇದೆಲ್ಲ ಮುಳುಗುವಷ್ಟು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಒಂದು 3 ವಿಜಿಲ್ನ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗ್ತದ. ನೋಡ್ಬೋದು ನಾನಿಲ್ಲಿ 3 ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ. ನಂತರ ಈ ಥರ ರೆಡಿಯಾಗ್ಯದ ಪುಂಡಿ ಪಲ್ಯ. ಇದನ್ನು ಒಂದು ಬೇಳೆ ಮುಗ್ಸೋದಿರ್ತದಲ್ಲ ಅದರ ಸಹಾಯದಿಂದ ನೀಟಾಗಿ ಮುಗಿಸ್ಕೊಳ್ಳೋದು. ನೋಡ್ಬೋದು ನೀರಿನ ಅಂಶ ಕಡಿಮೆ ಆಗ್ಯದ. ಈ ಥರ ಇರಬೇಕದು. ತುಂಬ ಗಟ್ಟಿಯಾಗಿನೂ ಬರಬಾರ್ದು, ಹಾಗೆ ತುಂಬ ತೆಳುವಾಗಿನೂ ಬರಬಾರ್ದು. ಈ ಥರ ನಾನು ಬೇಳೆ ಮುಗ್ಸೋದರ ಸಹಾಯದಿಂದ ಮುಗಿಸ್ತಾ ಇದ್ದೀನಿ. ಬೇಳೆ ಮಸಿಯೋದು ಎಲ್ಲ ಅಂತಾರಲ್ಲ, ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಅದನ್ನು ಬಳಸ್ಕೊಂಡು ಈ ಥರ ನೀಟಾಗಿ ನುಣ್ಣಗೆ ಅದನ್ನು ಮುಗಿಸ್ತಾ ಇದ್ದೀನಿ. ನೋಡ್ಬೋದು ರೆಡಿಯಾಗ್ಯದ ಪುಂಡಿ ಪಲ್ಯ. ತುಂಬ ಗಟ್ಟಿನೂ ಆಗಿಲ್ಲ, ಹಾಗೆ ತುಂಬ ತೆಳುವಾಗಿನೂ ಬಂದಿಲ್ಲ. ಈ ಥರ ಬರಬೇಕು ಅದರ ಕನ್ಸಿಸ್ಟೆನ್ಸಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಅಂತೂ ಸೂಪರ್ ಆಗಿರ್ತದೆ. ಹಾಗೆ ನಮ್ಮ ಉತ್ತರ ಕರ್ನಾಟಕ ಜನ ಜಾಸ್ತಿ ಈ ಪಲ್ಯವನ್ನು ನಾವು ಖಡಕ್ ರೊಟ್ಟಿ ಜೊತೆ ತಿಂತೀವಿ. ತುಂಬ ಟೇಸ್ಟಿಯಾಗಿರ್ತದೆ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಜಾಸ್ತಿ ಟೈಮ್ ಹತ್ತೋದಿಲ್ಲ. ಕುಕ್ಕರ್ಗೆ ಎಲ್ಲನೂ ಹಾಕಿ ಒಂದು 3 ವಿಜಿಲ್ ಕೂಗಿಸ್ಕೊಂಡ್ರೆ ಆಯಿತು. ಬಿಸಿ ಬಿಸಿಯಾದ ಪುಂಡಿ ಪಲ್ಯ ರೆಡಿ ಆಗ್ತದೆ. ಈ ಥರ ಎಲ್ಲ ಧಾನ್ಯಗಳನ್ನು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಜೋಳದ ರೊಟ್ಟಿ ಜೊತೆ ಈ ಥರ ಪಲ್ಯ ಹಚ್ಕೊಂಡು ಉಣ್ತಿದ್ರೆ ಒಂದು ರೊಟ್ಟಿ ಉಣ್ಣೋರು 2-3 ರೊಟ್ಟಿ ಉಣ್ತಾರ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ಇದೇ ಥರದ ಇನ್ನಷ್ಟು ಉತ್ತರ ಕರ್ನಾಟಕ ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದ್ರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ರಮ್ಯಾ ಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.